ರಾಜಣ್ಣ ಮಾಡಿರೋ ಆರೋಪವನ್ನ ಕಾಂಗ್ರೆಸ್ ನಾಯಕರಿಗೆ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಸ್ವಂತ ಪಕ್ಷದವರ ಮೇಲೆ ಬರ್ತಾ ಇರುವಂತಹ ಆರೋಪ. ಇವತ್ತು ಬಿಜೆಪಿ ನಾಯಕರಂತೂ ಒಂದರ ಮೇಲೊಂದು ಬಾಂಬ್ ಹಾಕೋದನ್ನ ಮಾತ್ರ ಮರಳೇ ಇಲ್ಲ. ಯಾಕಂದ್ರೆ ನೆನ್ನೆ ಟುಸ್ ಪಟಾಕಿ ಆಗಿತ್ತು ಬಿಜೆಪಿ. ಸುನೀಲ್ ಕುಮಾರ್ ಕೆಂಡಾಮಂಡಲವಾದ್ರು ಹೊರಗಡೆ ಬಂದು ಏನ್ರಿ ಒಬ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಅಶೋಕ್ ವಿರುದ್ಧ ಒಂದು ರೀತಿಯಲ್ಲಿ ಕೋಪ ಇತ್ತು ಅವರಿಗೆ, ವಿಜೇಂದ್ರ ವಿರುದ್ಧ ಒಂದು ಕೋಪ ಇತ್ತು. ಆದ್ರೆ ಇವತ್ತು ಅದೇನಾಯ್ತು ಗೊತ್ತಿಲ್ಲ. ಎಲ್ಲರಿಗೆ ಕರೆಂಟ್ ಶಾಕ್ ಕೊಟ್ಟಂಗೆ ಬಿಜೆಪಿಯವರು ತೊಡೆ ತಟ್ಟಿ ಹೋರಾಟ ಮಾಡೇ ಮಾಡಿದ್ರು. ಏನಾಯ್ತು ಇವತ್ತು ಬನ್ನಿ ನಾವು ಪ್ರಯತ್ನ ನಡೆದಿದೆ, ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿದೆ. ಸುಮ್ಮನೆ ಎಸ್ಐಟಿ ಇದೆ, ಎಸ್ಐಟಿ ಎಲ್ಲ ಮಾಮೂಲಿ ಆಗ್ಬಿಟ್ಟಿದೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ನಾನೇನು ನಿಮ್ಮ ಮುಂದೆ ನಾಚಿಕೆ ಹೇಳ್ಕೊಳಕ್ಕೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ. ರಾಜ್ಯ ರಾಜಕಾರಣಕ್ಕೆ ಬಹುದಿನಗಳ ಬಳಿಕ ಮತ್ತೆ ಹನಿ ಟ್ರ್ಯಾಪ್ ರಾಡಿ ಮೆತ್ತಿದೆ. ಸ್ವಂತ ಪಕ್ಷದ ನಾಯಕನ ಹೆಸರು ಹೇಳದೆ ಕೆಎನ್ ರಾಜಣ್ಣ ಸಿಡಿಸಿದ ಬಾಂಬ್ ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅಧಿವೇಶನದ ಕೊನೆ ದಿನ ಹನಿ ಟ್ರ್ಯಾಪ್ ಸದ್ದು. ಸಿಡಿ ಬಾಂಬ್ ಹಿಂದಿದ್ದಾರಂತೆ ಸಿಎಂ ಸಿದ್ದು. ಇವತ್ತು ಅಧಿವೇಶನದ ಆರಂಭದಲ್ಲೇ ಬಿಜೆಪಿ ನಾಯಕರು ಹತಾರಗಳನ್ನ ಸಿದ್ಧಪಡಿಸಿಕೊಂಡೇ ಬಂದಿದ್ರು. ಬಿಜೆಪಿಯ ವಿ ಸುನೀಲ್ ಕುಮಾರ್ ಅಂತೂ ಸಿಎಂ ಉತ್ತರ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಸಿದ್ದು ಕೂಡ ಉತ್ತರ ಕೊಟ್ಟೇ ಬಿಟ್ರು. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು. ಹಾಗಾಗಿ ನೀವು ಬಜೆಟಿನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ ಬಂದ್ರೆ ನಾವು ಆ ಬಜೆಟ್ ಅನ್ನ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದ್ರೂ ಇರ್ಲಿ, ನಮ್ಮ ಪಾರ್ಟಿಯವರಾದ್ರು ಇರ್ಲಿ, ನಿಮ್ ಪಾರ್ಟಿಯವರಾದ್ರು ಇರ್ಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರ್ಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರಕ್ಕಾಗೋದಿಲ್ಲ. ನಾವು 100% ತನಿಖೆ ಮಾಡಿಸ್ತೇವೆ. ಹನಿ ಟ್ರ್ಯಾಪ್ ಪ್ರಸ್ತಾಪದ ಹಿಂದೆ ಸಿಎಂ ಕೈವಾಡ. ಸದಾಶಿವನಗರದಲ್ಲಿ ಇದೆಯಂತೆ ಸಿಡಿ ಫ್ಯಾಕ್ಟರಿ. ನನಗೆ 100% ಮಾಹಿತಿ ಇದೆ. ಅವ್ರ ಅಸೆಂಬ್ಲಿಯಲ್ಲಿ ಬಂದು ಮಾತಾಡಕ್ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನ ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ತನಿಖೆ ಕೊಡ್ಲಿ, ಸದಾಶಿವನಗರದಲ್ಲಿ ಇದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಬೇಸತ್ತು ರಾಜೀನಾಮೆ ಕೊಡ್ತಾರಂತೆ ಬಿಆರ್ ಪಾಟೀಲ್. ನನಗೆ ಬಹಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಗಂಭೀರ ಆಲೋಚನೆಯನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವರ ಜೊತೆ ಮಾತಾಡ್ತೇನೆ. ಪುಟದ ಸದಸ್ಯರಾಗಿರ್ತಕ್ಕಂಥವರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಎಡ್ಜಿ ಕೊಟ್ಟಂಗಾಯ್ತು. ಹನಿ ಟ್ರ್ಯಾಪ್ ಹಗರಣ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಸೂಕ್ತ ತನಿಖೆ ನಡೆಸಿ ಸಿಡಿ ವೀರನ ಹೆಸರು ಹೊರಹಾಕೋ ಕೆಲಸವನ್ನ ತನಿಖಾ ತಂಡಗಳು ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಣ್ಣ ಮಾಡಿರೋ ಆರೋಪವನ್ನ ಕಾಂಗ್ರೆಸ್ ನಾಯಕರಿಗೆ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಸ್ವಂತ ಪಕ್ಷದವರ ಮೇಲೆ ಬರ್ತಾ ಇರುವಂತಹ ಆರೋಪ. ಇವತ್ತು ಬಿಜೆಪಿ ನಾಯಕರಂತೂ ಒಂದರ ಮೇಲೊಂದು ಬಾಂಬ್ ಹಾಕೋದನ್ನ ಮಾತ್ರ ಮರಳೇ ಇಲ್ಲ. ಯಾಕಂದ್ರೆ ನೆನ್ನೆ ಟುಸ್ ಪಟಾಕಿ ಆಗಿತ್ತು ಬಿಜೆಪಿ. ಸುನೀಲ್ ಕುಮಾರ್ ಕೆಂಡಾಮಂಡಲವಾದ್ರು ಹೊರಗಡೆ ಬಂದು ಏನ್ರಿ ಒಬ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಅಶೋಕ್ ವಿರುದ್ಧ ಒಂದು ರೀತಿಯಲ್ಲಿ ಕೋಪ ಇತ್ತು ಅವರಿಗೆ, ವಿಜೇಂದ್ರ ವಿರುದ್ಧ ಒಂದು ಕೋಪ ಇತ್ತು. ಆದ್ರೆ ಇವತ್ತು ಅದೇನಾಯ್ತು ಗೊತ್ತಿಲ್ಲ. ಎಲ್ಲರಿಗೆ ಕರೆಂಟ್ ಶಾಕ್ ಕೊಟ್ಟಂಗೆ ಬಿಜೆಪಿಯವರು ತೊಡೆ ತಟ್ಟಿ ಹೋರಾಟ ಮಾಡೇ ಮಾಡಿದ್ರು. ಏನಾಯ್ತು ಇವತ್ತು ಬನ್ನಿ ನಾವು ಪ್ರಯತ್ನ ನಡೆದಿದೆ, ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿದೆ. ಸುಮ್ಮನೆ ಎಸ್ಐಟಿ ಇದೆ, ಎಸ್ಐಟಿ ಎಲ್ಲ ಮಾಮೂಲಿ ಆಗ್ಬಿಟ್ಟಿದೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ನಾನೇನು ನಿಮ್ಮ ಮುಂದೆ ನಾಚಿಕೆ ಹೇಳ್ಕೊಳಕ್ಕೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ.
ರಾಜ್ಯ ರಾಜಕಾರಣಕ್ಕೆ ಬಹುದಿನಗಳ ಬಳಿಕ ಮತ್ತೆ ಹನಿ ಟ್ರ್ಯಾಪ್ ರಾಡಿ ಮೆತ್ತಿದೆ. ಸ್ವಂತ ಪಕ್ಷದ ನಾಯಕನ ಹೆಸರು ಹೇಳದೆ ಕೆಎನ್ ರಾಜಣ್ಣ ಸಿಡಿಸಿದ ಬಾಂಬ್ ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅಧಿವೇಶನದ ಕೊನೆ ದಿನ ಹನಿ ಟ್ರ್ಯಾಪ್ ಸದ್ದು. ಸಿಡಿ ಬಾಂಬ್ ಹಿಂದಿದ್ದಾರಂತೆ ಸಿಎಂ ಸಿದ್ದು. ಇವತ್ತು ಅಧಿವೇಶನದ ಆರಂಭದಲ್ಲೇ ಬಿಜೆಪಿ ನಾಯಕರು ಹತಾರಗಳನ್ನ ಸಿದ್ದಪಡಿಸಿಕೊಂಡೇ ಬಂದಿದ್ರು. ಬಿಜೆಪಿಯ ವಿ ಸುನೀಲ್ ಕುಮಾರ್ ಅಂತೂ ಸಿಎಂ ಉತ್ತರ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಸಿದ್ದು ಕೂಡ ಉತ್ತರ ಕೊಟ್ಟೇ ಬಿಟ್ರು. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು. ನಮಗೆಲ್ಲರಿಗೂ ಕೂಡ ಇಲ್ಲಿ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು. ಹಾಗಾಗಿ ನೀವು ಬಜೆಟಿನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ ಬಂದ್ರೆ ನಾವು ಆ ಬಜೆಟ್ ಅನ್ನ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದ್ರೂ ಇರ್ಲಿ, ನಮ್ಮ ಪಾರ್ಟಿಯವರಾದ್ರು ಇರ್ಲಿ, ನಿಮ್ ಪಾರ್ಟಿಯವರಾದ್ರು ಇರ್ಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರ್ಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರಕ್ಕಾಗೋದಿಲ್ಲ. ನಾವು 100% ತನಿಖೆ ಮಾಡಿಸ್ತೇವೆ. ಹನಿ ಟ್ರ್ಯಾಪ್ ಪ್ರಸ್ತಾಪದ ಹಿಂದೆ ಸಿಎಂ ಕೈವಾಡ. ಸದಾಶಿವನಗರದಲ್ಲಿ ಇದೆಯಂತೆ ಸಿಡಿ ಫ್ಯಾಕ್ಟರಿ. ನನಗೆ 100% ಮಾಹಿತಿ ಇದೆ. ಅವರು ಅಸೆಂಬ್ಲಿಯಲ್ಲಿ ಬಂದು ಮಾತಾಡಕ್ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನ ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ತನಿಖೆ ಕೊಡ್ಲಿ, ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಬೇಸತ್ತು ರಾಜೀನಾಮೆ ಕೊಡ್ತಾರಂತೆ ಬಿಆರ್ ಪಾಟೀಲ್. ನನಗೆ ಬಹಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರ ಆಲೋಚನೆಯನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು. ಇಲ್ಲ, ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಸಂಪುಟದ ಸದಸ್ಯರಾಗಿರ್ತಕ್ಕಂಥವರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಎಡ್ಜ್ ಕೊಟ್ಟಂಗಾಯ್ತು. ಹನಿ ಟ್ರ್ಯಾಪ್ ಹಗರಣ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಸೂಕ್ತ ತನಿಖೆ ನಡೆಸಿ ಸಿಡಿ ವೀರನ ಹೆಸರು ಹೊರಹಾಕೋ ಕೆಲಸವನ್ನ ತನಿಖಾ ತಂಡಗಳು ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಣ್ಣ ಮಾಡಿರೋ ಆರೋಪವನ್ನ ಕಾಂಗ್ರೆಸ್ ನಾಯಕರಿಗೆ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಸ್ವಂತ ಪಕ್ಷದವರ ಮೇಲೆ ಬರ್ತಾ ಇರುವಂತಹ ಆರೋಪ. ಇವತ್ತು ಬಿಜೆಪಿ ನಾಯಕರಂತೂ ಒಂದರ ಮೇಲೊಂದು ಬಾಂಬ್ ಹಾಕೋದನ್ನ ಮಾತ್ರ ಮರಳೇ ಇಲ್ಲ. ಯಾಕಂದ್ರೆ ನೆಲ್ಲೆ ಟುಸ್ ಪಟಾಕಿ ಆಗಿತ್ತು ಬಿಜೆಪಿ. ಸುನೀಲ್ ಕುಮಾರ್ ಕೆಂಡಾಮಂಡಲವಾದ್ರು, ಹೊರಗಡೆ ಬಂದು ಏನ್ರಿ ಒಬ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಅಶೋಕ್ ವಿರುದ್ಧ ಒಂದು ರೀತಿಯಲ್ಲಿ ಕೋಪ ಇತ್ತು ಅವರಿಗೆ, ವಿಜೇಂದ್ರ ವಿರುದ್ಧ ಒಂದು ಕೋಪ ಇತ್ತು. ಆದ್ರೆ ಇವತ್ತು ಅದು ಏನಾಯ್ತು ಗೊತ್ತಿಲ್ಲ. ಎಲ್ಲರಿಗೆ ಕರೆಂಟ್ ಶಾಕ್ ಕೊಟ್ಟಂಗೆ ಬಿಜೆಪಿಯವರು ತೊಡೆ ತಟ್ಟಿ ಹೋರಾಟ ಮಾಡೇ ಮಾಡಿದ್ರು. ಏನಾಯ್ತು ಇವತ್ತು ಮನಿನ? ಪ್ರಯತ್ನ ನಡೆದಿದೆ, ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿದೆ. ಸುಮ್ಮನೆ ಎಸ್ಐಟಿ ಎಲ್ಲ ಮಾಮೂಲಿ ಆಗ್ಬಿಟ್ಟಿದೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ನಾನೇನು ನಿಮ್ಮ ಮುಂದೆ ನಾಚಿಕೆಯನ್ನು ಹೇಳ್ಕೊಳ್ಳೋಕೆ ನಾಚಿಕೆಯನ್ನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ. ರಾಜ್ಯ ರಾಜಕಾರಣಕ್ಕೆ ಬಹುದಿನಗಳ ಬಳಿಕ ಮತ್ತೆ ಹನಿ ಟ್ರ್ಯಾಪ್ ರಾಡಿ ಮೆತ್ತಿದೆ. ಸ್ವಂತ ಪಕ್ಷದ ನಾಯಕನ ಹೆಸರು ಹೇಳದೆ ಕೆಎನ್ ರಾಜಣ್ಣ ಸಿಡಿಸಿದ ಬಾಂಬ್ ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅಧಿವೇಶನದ ಕೊನೆ ದಿನ ಹನಿ ಟ್ರ್ಯಾಪ್ ಸದ್ದು. ಸಿಡಿ ಬಾಂಬ್ ಹಿಂದಿದ್ದಾರಂತೆ ಸಿಎಂ ಸಿದ್ದು. ಇವತ್ತು ಅಧಿವೇಶನದ ಆರಂಭದಲ್ಲೇ ಬಿಜೆಪಿ ನಾಯಕರು ಹತಾರಗಳನ್ನ ಸಿದ್ದಪಡಿಸಿಕೊಂಡೇ ಬಂದಿದ್ರು. ಬಿಜೆಪಿಯ ವಿ ಸುನೀಲ್ ಕುಮಾರ್ ಅಂತೂ ಸಿಎಂ ಉತ್ತರ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಸಿದ್ದು ಕೂಡ ಉತ್ತರ ಕೊಟ್ಟೇ ಬಿಟ್ರು. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು. ನಮಗೆಲ್ಲರಿಗೂ ಕೂಡ ಇಲ್ಲಿ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು. ಹಾಗಾಗಿ ನೀವು ಬಜೆಟಿನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ ಬಂದ್ರೆ ನಾವು ಆ ಬಜೆಟ್ ಅನ್ನ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಯಾರಿಗೂ ರಕ್ಷಣೆ ಮಾಡಲ್ಲ.
ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರಕ್ಕಾಗೋದಿಲ್ಲ. ನಾವು 100% ತನಿಖೆ ಮಾಡಿಸ್ತೇವೆ. ಹನಿ ಟ್ರ್ಯಾಪ್ ಪ್ರಸ್ತಾಪದ ಹಿಂದೆ ಸಿಎಂ ಕೈವಾಡ. ಸದಾಶಿವನಗರದಲ್ಲಿ ಇದೆಯಂತೆ ಸಿಡಿ ಫ್ಯಾಕ್ಟರಿ. ನನಗೆ 100% ಮಾಹಿತಿ ಇದೆ. ಅವರು ಅಸೆಂಬ್ಲಿಯಲ್ಲಿ ಬಂದು ಮಾತಾಡಕ್ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನ ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ತನಿಖೆ ಕೊಡ್ಲಿ, ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಬೇಸತ್ತು ರಾಜೀನಾಮೆ ಕೊಡ್ತಾರಂತೆ ಬಿಆರ್ ಪಾಟೀಲ್. ನನಗೆ ಬಹಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಗಂಭೀರ ಆಲೋಚನೆಯನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನ್ನ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಸಂಪುಟದ ಸದಸ್ಯರಾಗಿರ್ತಕ್ಕಂಥವರು ಅವರು ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಅಪೋಸಿಷನ್ಗೆ ಒಂದು ಎಡ್ಜಿ ಕೊಟ್ಟಂಗಾಯ್ತು. ಹನಿ ಟ್ರ್ಯಾಪ್ ಹಗರಣ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ಸೂಕ್ತ ತನಿಖೆ ನಡೆಸಿ ಸಿಡಿ ವೀರನ ಹೆಸರು ಹೊರಹಾಕೋ ಕೆಲಸವನ್ನ ತನಿಖಾ ತಂಡಗಳು ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.